ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಆಲ್ ಇನ್ ಒನ್ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಕೆಲವ್ರಿಗೆಲ್ಲ ಅಮೌಂಟ್ ಕಟ್ ಆಗುತ್ತೆ ಅಂತ ಹೇಳ್ತಿದ್ರು. ಸೊ ಯಾವುದೇ ಕಾರಣಕ್ಕೂ ನಿಮಗೆ ಅಮೌಂಟ್ ಕಟ್ ಆಗೋದಾಗಲಿ ಏನೂ ಆಗೋಲ್ಲ. ಜಸ್ಟ್ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನನ್ನ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಹಾಕುವಂಥ ವೀಡಿಯೋಸ್ನ ನೋಡ್ಬೋದು ಕೂಡ ನೀವು. ಸೊ ನಾನಿವತ್ತು ಹೊರಟಿದ್ದು ನನ್ನ ಹಿಂದಿನ ಲಾಗಲ್ಲಿ ನೀವು ಪಾರ್ಟ್ 1 ಶೃಂಗೇರಿನ ನೋಡಿದ್ರಲ್ಲ, ಸೊ ಇದು ಪಾರ್ಟ್ 2 ಶೃಂಗೇರಿ ಲಾಗ್ನ ತೋರಿಸ್ತಾ ಇದ್ದೀನಿ. ಸೊ ನಾನು ಇಲ್ಲಿ ಆ ಮಗನಿಗೆ ಅಕ್ಷರಾಭ್ಯಾಸ ಮಾಡಿಸೋಣ ಅಂತ ಹೇಳ್ಬಿಟ್ಟು ನಾನು ಮತ್ತು ನನ್ನ ಫ್ರೆಂಡ್ ಮಕ್ಕಳನ್ನ ಕರ್ಕೊಂಡು ಬಂದಿದ್ವಿ. ಸೊ ಆಲ್ರೆಡಿ ನನ್ನ ಫ್ರೆಂಡ್ಸ್ ಆಲ್ರೆಡಿ ಬಂದು ಶೃಂಗೇರಿದ್ದು ದೇವಸ್ಥಾನ ಎಲ್ಲ ಮಾಡ್ಕೊಂಡು ಹೊರಟೋಗಿದ್ದು. ಬಟ್ ನಾವು ಮಾತ್ರ ಇವತ್ತು ಅಕ್ಷರಾಭ್ಯಾಸ ಮಾಡಿಸೋಣ ಅಂತ ಹೇಳ್ಬಿಟ್ಟು ಸುಮಾರು 11:30ಗೆ ಬಂದ್ವಿ. ಸೊ ಇಲ್ಲಿ 1 o'clockವರೆಗೂ ಅಕ್ಷರಾಭ್ಯಾಸ ಮಾಡಿಸ್ತಾ ಇರ್ತಾರೆ. ಸೊ ಒಂದು ಸ್ಟೆಪ್ ಬೈ ಸ್ಟೆಪ್ ಅಂದರೆ ಎಷ್ಟು ಜನ ಹಾಕ್ತಾರೆ ಆವಾಗ ಮತ್ತೆ ಇನ್ನೊಂದು 15 ಮೆಂಬರ್ಸು 20 ಮೆಂಬರ್ಸ್ ಆ ಥರ ಪಾರ್ಟ್ ಥರ ಅಕ್ಷರಾಭ್ಯಾಸ ಮಾಡಿಸ್ತಿರ್ತಾರೆ. ಸುಮಾರು 1 ಗಂಟೆವರೆಗೂ ಈ ಒಂದು ಅಕ್ಷರಾಭ್ಯಾಸ ನಡೆಯುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ಇಲ್ಲಿ ಒಂದು ತನುಷ್ಗೆ ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಅಂತ ಹೇಳ್ಬಿಟ್ಟು 500 ಕೌಂಟ್ರಲ್ಲಿ ಕಟ್ಟಿ ಅಲ್ಲಿಂದ ಒಂದು ಸ್ಲೇಟು ಬಳಪ ಮತ್ತು ತೊಗೊಂಡು ಹೋಗಿ ಆ ಒಂದು ಅಕ್ಷರಾಭ್ಯಾಸ ಮಾಡಿಸೋವಂಥ ಪ್ಲೇಸಿಗೆ ತೊಗೊಂಡು ಹೋಗಿ ಕೊಟ್ಟರೆ ಅಲ್ಲಿ ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಅಂತ ತುಂಬ ಜನ ಒಂದು ಹಾಲಲ್ಲಿ ಕೂರಿಸಿರ್ತಾರೆ. ಇಲ್ಲಿ ಸ್ಕೂಲ್ ಮಕ್ಕಳು ಸೇರ್ಸೋಕ್ಕಿಂತ ಮುಂಚೆನೇ ಇದನ್ನು ಮಾಡಿಸಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಬಟ್ ನಾವು ತುಂಬಾ ಲೇಟಾಗಿ ಇದನ್ನು ಮಾಡಿಸೋಣ ಅಂತ ಅನಿಸಿದ್ದು. ನಾನು ತುಂಬ ಸಾರಿ ಬಂದಿದ್ದೀನಿ, ಬಟ್ ಬರೋ ಟೈಮಿಗೆ ಈ ಒಂದು ಅಕ್ಷರಾಭ್ಯಾಸ ಮಾಡಿಸೋ ಪ್ರೋಗ್ರಾಮು ಮುಗ್ದೇ ಹೋಗಿರುತ್ತೆ. ಸೊ ಹಾಗಾಗಿ ಈ ಸರಿ ಏನೇ ಆಗಲಿ ಮಾಡಿಸ್ಲೇಬೇಕು ಅಂತ ಹೇಳಿಬಿಟ್ಟು ಮತ್ತು ನನ್ನ ಫ್ರೆಂಡ್ ಮಕ್ಳಿಗೂ ಕೂಡ ಮಾಡಿಸ್ಬೇಕಾಗಿತ್ತು. ಅವರಿಬ್ಬರು 2ನೇ ಕ್ಲಾಸ್ ಆಗಿರೋದ್ರಿಂದ ಈ ಥರ ಮಕ್ಕಳಿಗೆ ಒಂದು 10 ವರ್ಷದವರೆಗೂ ಸಹ ಮಾಡಿಸ್ಬೋದು, ಏನೂ ತೊಂದರೆ ಇಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ನಾವು ಇಲ್ಲಿ ಮಾಡಿಸೋಣ ಅಂತ ಬಂದ್ವಿ. ಆಲ್ರೆಡಿ ಸ್ಟಾರ್ಟ್ ಆಯಿತು. ನಾನು ಸ್ವಲ್ಪ ವೀಡಿಯೋಸ್ನೆಲ್ಲ ಮಾಡಿಕೊಂಡೆ. तस्मै श्री गुरवे नमः सदाशिव समारंभा शंकराचार्य मध्यमा अस्मदाचार्य पर्यंता वंदे गुरु परंपरा नमस्ते शारदा देवी काश्मीर पुरवासिनी त्वां अहं प्रार्थये. ಸೊ ನೀವು ನಿಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸ ಏನಾದ್ರು ಮಾಡಿಸ್ಬೇಕು ಅಂದರೆ ಅದರದ್ದೇ ಆದ ಮಾರ್ನಿಂಗು 10:30ಇಂದ 1 o'clockವರೆಗೂ ಈ ಒಂದು ಪ್ರೋಗ್ರಾಮ್ ನಡೆಯುತ್ತೆ. ನೀವು ಸಹ ಇದು ಕೂಡ ಮಕ್ಕಳಿಗೆ ಮಾಡಿಸಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಯಾರೆಲ್ಲ ಸ್ಟಾರ್ಟಿಂಗು ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ತಾರಲ್ಲ ಅವ್ರಂಥವ್ರು ಮತ್ತು ಈ ಒಂದು 10 ವರ್ಷದ ಒಳಗಿನ ಮಕ್ಕಳಿಗೆ ಈ ಒಂದು ಅಕ್ಷರಾಭ್ಯಾಸ ಮಾಡಿಸಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ನಾನು ಕೂಡ ಈ ಒಂದು ಬಂದಿದ್ದಕ್ಕೆ ಒಂದು ಕೆಲಸ ನನಗೆ ಆಯಿತು ಅನ್ನೋದು ತುಂಬಾ ಖುಷಿ ಆಯಿತು. ನನ್ನ ಮನಸ್ಸಲ್ಲಿ ತುಂಬ ದಿವಸದಿಂದ ಇತ್ತು ನನ್ನ ಮಗನ ಈ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಎಲ್ಲ ಹೇಳಿ. ಬಟ್ ನನಗೆ ಆ ಟೈಮು ಕೂಡ ನನಗೆ ಸಿಕ್ಕಿರಲಿಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಏನು ಮಾಡೋದಕ್ಕಾಗೋದಿಲ್ಲ ಅಲ್ವಾ. ಯಾವಾಗ ಟೈಮ್ ಕೂಡ ಬರುತ್ತೋ ಆವಾಗ ನಾವು ಮಾಡಿಸ್ಲೇಬೇಕು. ಅದು ಆಗೋ ಟೈಮ್ಗೆ ಹಾಗೆ ಆಗುತ್ತೆ ಅಂತ ಹೇಳ್ತಾರಲ್ಲ. ಸೊ ಅದೇ ರೀತಿ ಆಯಿತು ನನ್ನ ಈ ಒಂದು ಅಕ್ಷರಾಭ್ಯಾಸನೂ ಕೂಡ. ಸೊ ಫೈನಲಿ ನಾವು ಅಕ್ಷರಾಭ್ಯಾಸ ಎಲ್ಲ ಮಾಡಿದ ತಕ್ಷಣ ನಾವು ದೇವಸ್ಥಾನದ ಒಳಗೆ ಹೋಗಿ ಗರ್ಭಗುಡಿ ಎಲ್ಲ ಸುತ್ತಾಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಸ್ವಲ್ಪ ಅಲ್ಲಿ ಮೆಟ್ಲ ಹತ್ರ ಕೂತ್ಕೊಂಡು ರೆಸ್ಟ್ ಮಾಡ್ತಿದ್ವಿ. ದೇವ್ರ ಹತ್ರ ಸ್ವಲ್ಪ ಕೂತ್ಕೋಬೇಕು ಅಂತ ಹೇಳ್ತಾರಲ್ಲ, ಆಗ ಕೂತ್ಕೊಂಡು ರೆಸ್ಟ್ ಮಾಡ್ತಾಯಿದ್ವಿ. ಸೊ ನಮ್ಮ ಅದೃಷ್ಟಕ್ಕೆ ಏನೋ ಗೊತ್ತಿಲ್ಲ, ನಮ್ಮ ಮಹಾಮಂಗಳಾರತಿ ಪೂಜೆಗೆ ಅಂತ ಹೇಳಿಬಿಟ್ಟು ನನ್ನ ಮಕ್ಕಳನ್ನ ಕೂಡ ಅಲ್ಲಿಗೆ ನನ್ನ ಫ್ರೆಂಡ್ ಮಗಳು ಮತ್ತು ನನ್ನ ಮಗನೂ ಕೂಡ ಆ ದೇವ್ರ ಮುಂದ್ಗಡೆ ಬಿಟ್ಟು, ಅಂದರೆ ಮುಂದೆಗಡೆ ಅಂದರೆ ಎಂಟ್ರೆನ್ಸು ಅಂದರೆ ಗರ್ಭಗುಡಿಯಿಂದ ಸ್ವಲ್ಪ ಇದು ಹಾಕಿರ್ತಾರಲ್ಲ, ಸೊ ಎಂಟ್ರೆನ್ಸಲ್ಲಿ ಅಲ್ಲಿ ಬಿಟ್ಟರು. ಸೊ ತುಂಬಾ ಖುಷಿ ಆಯಿತು. ಅವ್ರು ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡಿದ್ರು, ಪೂಜೆ ಮಹಾಮಂಗಳಾರತಿ ಪೂಜೆ ಆಗೋದಿತ್ತು. ಆ ಮಕ್ಕಳನ್ನ ಅವರು ಅಲ್ಲೇ ಇರಿಸ್ಕೊಂಡಿದ್ರು ಕೂಡ. ಸೊ ನಂತರ ನಮ್ಮನ್ನು ಕೂಡ ಕರೆದ್ರು, ಬನ್ನಿ ಇಲ್ಲಿ ನಿಂತ್ಕೊಂಡು ದೇವ್ರ ದರ್ಶನ ಮಾಡಿ ಅಂತ ಹೇಳಿ. ಸೊ ನಮಗಂತೂ ತುಂಬಾ ಖುಷಿ ಆಯಿತು. ಅಷ್ಟು ಹತ್ತಿರದಿಂದ ಮಹಾಮಂಗಳಾರತಿ ನೋಡಿದಂತಂದು ತುಂಬಾ ಖುಷಿ ಆಯಿತು. ಮಕ್ಳಿಗಂತೂ ದೇವಸ್ಥಾನದ ಒಳಗಡೆ ಗರ್ಭಗುಡಿಯಿಂದ ಕುಂಕುಮ ಪ್ರಸಾದ ಮತ್ತು ಹೂವು ಕೂಡ ಸಿಕ್ತು.
ಸೊ ಇನ್ನೂ ಖುಷಿ ಆಯಿತು. ನಾವು ಮಾಡಿಸಿದ್ದು ಒಂದು ಅಕ್ಷರಾಭ್ಯಾಸ ಒಂದು ನಮಗೆ ಮನಸ್ಸಿಗೆ ತುಂಬಾ ಖುಷಿ ತಂತು ಅಂತಲೇ ಹೇಳ್ಬೋದು. ಇದು ಎಲ್ಲ ರೀತಿ ಯಾವಾಗ್ಲೂ ಸಹ ಯಾರಿಗೂ ಸಿಗೋದಿಲ್ಲ ಅಂತ ಹೇಳ್ತಾರೆ. ಅದು ನನಗೆ ಗೊತ್ತಿಲ್ಲ, ಬಟ್ ನಮ್ಗೆ ಸಿಕ್ತು ಅನ್ನೋದು ತುಂಬ ಖುಷಿ. ಅವ್ರು ಹೊಡಿತಾರೆ, ದೇವಸ್ಥಾನದೊಳಗೆ ಹೋಗುತ್ತೆ ಅದು. ಅದು ದೇವಸ್ಥಾನದೊಳಗೆ ನೋಡಲಿ, ಅದಕ್ಕೆ ದುಡ್ಡು ಕೊಡ್ಬೇಕು. ದುಡ್ಡು ಕೊಟ್ಟರೆ ಒಳ್ಳೇದು ಮಾಡುತ್ತೆ. ಮುಟ್ಟು ತನುಷ್, ಕೊಡು 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 ಕೊಡು. ಏನು ಮಾಡಲ್ಲ, ಕೊಡು ಮಗ, ಸಾಕಷ್ಟೇ ಇರೋದು. ಸೊ ಸ್ವಲ್ಪ ಹೊತ್ತು ಅಲ್ಲಿ ದೇವಸ್ಥಾನದ ಸುತ್ತ ಎಲ್ಲ ಸುತ್ತಾಡಿಕೊಂಡು ಮತ್ತು ಹೊಳೆ ಹತ್ರ ಎಲ್ಲ ನೀರೆಲ್ಲ, ಆಗ ಎಲ್ಲ ನೀರು ಮಳೆಗಾಲ ಅಲ್ವಾ, ಸೊ ನೀರೆಲ್ಲ ಜಾಸ್ತಿ ಇರುತ್ತೆ, ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಬಟ್ ಅಲ್ಲೆಲ್ಲ ನೀರೇನು ಅಷ್ಟು ತುಂಬ ಹೆವಿ ಇರಲಿಲ್ಲ, ಏಕೆಂದರೆ ಆಲ್ರೆಡಿ ಎಲ್ಲ ಸ್ವಲ್ಪ ಕಡಿಮೆ ಆಗಿತ್ತು ನೀರು ಸಹ. ಸೊ ಇದು ಮಾಮೂಲಿ ವಾಟರ್ ಹರಿಯುತ್ತಿರುತ್ತಲ್ಲ, ಆ ಥರ ಮಾತ್ರ ನೀರು ಹರಿತಾ ಇತ್ತು. ಮತ್ತು ಇಲ್ಲಿಗೆ ಬಂದಾಗ ಎಸ್ಪೆಷಲಿ ಈ ಒಂದು ಕಲ್ಯಾಣಿ ಥರ ಇರುತ್ತೆ. ಸೊ ಅಲ್ಲಿ ನೀರಿಂದು ಒಂದು ಫಿಶಸ್ ಎಲ್ಲ ನೋಡೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ, ಮತ್ತು ಮಕ್ಕಳಿಗೆಲ್ಲ ತೋರಿಸೋದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಬಟ್ ಈ ಸರಿ ಯಾವುದೂ ಅಷ್ಟೊಂದು ಫಿಶ್ಗಳೆಲ್ಲ ಇರಲಿಲ್ಲ. ಸೊ ತುಂಬಾ ಇರುತ್ತೆ ಕೆಲವೊಂದು ಟೈಮಲ್ಲಿ. ಶೃಂಗೇರಿಲಿ ಬರೀ ಮೀನುಗಳು ನೋಡೋದಕ್ಕೇ ತುಂಬ ಖುಷಿ ಆಗ್ತಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಬಟ್ ಈ ಸರಿ ನಾವು ಹೋದಾಗ ಸ್ವಲ್ಪ ಮಳೆ ಎಲ್ಲ ಜಾಸ್ತಿ ಅಲ್ವಾ, ಹಾಗಾಗಿ ಅಲ್ಲಿ ಫಿಶ್ ಎಲ್ಲ ಅಷ್ಟು ಇರಲಿಲ್ಲ. ಸೊ ಫೈನಲಿ ನಾವು ಇಲ್ಲೆಲ್ಲ ದೇವಸ್ಥಾನದ್ದು ಗರ್ಭಗುಡಿ ಹತ್ರ ಎಲ್ಲ ಸುತ್ತಾಡಿಕೊಂಡು ರೌಂಡ್ ಹೊಡ್ಕೊಂಡು ಕೆಲವೊಂದು ಸ್ವಲ್ಪ ಅಲ್ಲ ಮಾತ್ರ ನಾನು ಕ್ಲಿಪ್ಪಿಂಗ್ಸ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಕೆಲವೊಂದು ಕ್ಲಿಪ್ಪಿಂಗ್ಸ್ನೆಲ್ಲ ನಾನು ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ, ಯಾಕೆ ಅಂತಲೇ ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ. ಸೊ ನೋಡಿ ನೀರು ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಅಂತ ಹೇಳಿಬಿಟ್ಟು. ಸೊ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದಾಗ ತುಂಬ ಕೇರ್ಫುಲ್ಲಾಗಿ ಇಟ್ಕೊಬೇಕು, ಏಕೆ ಅಂದರೆ ಮಕ್ಕಳು ಜಾರಿ ಬೀಳೋ ಅಂಥದ್ದೆಲ್ಲ ಇರುತ್ತೆ. ಸೊ ಎಸ್ಪೆಷಲಿ ಮಕ್ಕಳು ಕರ್ಕೊಂಡು ಹೋದಾಗಂತೂ ತುಂಬಾ ಹುಷಾರಾಗಿ ಕರ್ಕೊಂಡೋಗಿ ಕರ್ಕೊಂಬರ್ಬೇಕಾಗುತ್ತೆ ಇಂಥ ಪ್ಲೇಸ್ಗಳಿಗೂ ಹೋದಾಗ ಅಂತಲೇ ಹೇಳ್ಬೋದು. ಸೊ ಕೆಲವೊಂದು ಫೋಟೋಸ್ನೆಲ್ಲ ತೊಗೊಂಡ್ವಿ. ಸೊ ಈ ಒಂದು ಜಾಗ ಅಂತೂ ನನಗಂತೂ ತುಂಬಾ ಇಷ್ಟ. ಅಂದರೆ ಆ ನೀರು ಅಂದರೆ ನನಗೆ ತುಂಬ ಇಷ್ಟ. ಬಟ್ ಅಲ್ಲಿ ನೀರಲ್ಲೆಲ್ಲ ಆಟ ಆಡೋದಕ್ಕೆಲ್ಲ ಬಿಡಲ್ವಲ್ಲ, ಸೊ ಹಾಗಾಗಿ ಸೊ ಅಲ್ಲಿಂದ ನಾವು ಆಲ್ರೆಡಿ ಆಟೋದವರು ಬಂದಿದ್ದರು. ಅಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ಎಲ್ಲ ಏನೂ ತೊಗೊಳ್ಲಿಲ್ಲ, ಏಕೆಂದರೆ ಅಲ್ಲೇ ಫ್ರೆಂಡ್ ಮನೆ, ನಿಯರ್ ಬೈ ಫ್ರೆಂಡ್ ಮನೆ ಇರೋದ್ರಿಂದ ಅವ್ರ ಮನೆ ಊಟಕ್ಕೆ ಇನ್ವೈಟ್ ಮಾಡಿದರು. ಸೊ ಅಲ್ಲಿಗೆ ಹೊರಟಿದ್ವಿ. ಆರಾಮ್. ಎಲ್ಲ ಅವರು ದಿಶಾನಾ ರೀಚೆ ಬಿಟ್ಬಿಟ್ಟು ಬಂದವು, ಅಲ್ಲಿ ಶೃಂಗೇರಿಲೇ ಬಿಟ್ಬಿಟ್ಟು ಬಂದ್ವಿ. ಬೇಡ ಅವರು ಅಂತ. ಆಂಟಿ ಚೆನ್ನಾಗಿದ್ದೀರಾ? ನಿಜ ಹಾಗದೇನೆ. ಮತ್ತೆ ಹಾಂ ರೀಚ್ ಆಯ್ತಾ? ಫ್ರೆಂಡ್ ಅವರೊಬ್ರು ಬರ್ತಾರಂತೆ. ಅಲ್ಲಿ ಇವಳೇನು ಹಿಂಗೆ ಮಿಂಚ್ತಾಳೆ, ಅವರಲ್ಲಿ ಮಿಂಚೋದೇ ಇಲ್ಲ ಕಣೆ. ಹಿಂಗೆ ನೋಡೆ ಇಲ್ಲಿಗೆ ಬಂದ್ಮೇಲೆ ಅಪಾರ್ಟ್ಮೆಂಟ್ ಮಾಡ್ತಾರೆ ಕಣೆ. ನಾನು ನೋಡ್ತಾ ಇದ್ದೀನಿ ಬಂದಾಗಿಂದ. ಅಲ್ಲಿ ಹಿಂದಿಲಿಗೆ ನೋಡೋದಾಯ್ತು. ಅಲ್ಲ ಕಣೆ, ನಾನು ಎಲ್ಲ ಹೊರಟ್ಕೊಂಡ್ಬಂದೆ. ಏನು ಸ್ಪೆಷಲ್ಲು? ಏನು ಸ್ಪೆಷಲ್ಲು? ಎಲೆಕೋಸಲ್ಲೂ ಬಜ್ಜಿ ಮಾಡ್ತಾರಾ? ನಾವು ಎಲೆಕೋಸಲ್ಲಿ ಗೋಬಿ ಮಂಚೂರಿ ತಿಂದಿದ್ದೀವಿ ಕಣೆ. ಸೊ ನಾವು ಬಂದಿದ್ದು ನನ್ನ ಫ್ರೆಂಡ್ ಮನೆ ಮನು ಅಂತ ಹೇಳಿಬಿಟ್ಟು, ಶೃಂಗೇರಿಯಲ್ಲೇ ಇವರು ಟೌನಲ್ಲೇ ಇರೋದು. ಸೊ ಇವಳು ಮತ್ತು ಸುನಿಲಾ ಅಂತ ಮಾತ್ರ ಇಬ್ಬರು ಶೃಂಗೇರಿಯಲ್ಲಿ ಇರ್ತಾರೆ. ಇನ್ನು ನಾವು ಮಿಕ್ಕಿದವರೆಲ್ಲ ಬ್ಯಾಂಗ್ಳೂರಲ್ಲೇ ಇರ್ತೀವಿ. ಸೊ ನಾವು ಇವ್ರ ಮನೆಗೆ, ನಾನು ಶೃಂಗೇರಿಗೆ ಬಂದಾಗೆಲ್ಲ ನಾವು ಇವ್ರ ಮನೆಯಲ್ಲಿ ಒಂದು ಟೈಮು ಊಟಕ್ಕೆ ಅಂತಲೇ ಇನ್ವೈಟ್ ಮಾಡಿರ್ತಾರೆ. ಸೊ ಅದಕ್ಕೆ ಇಲ್ಲಿಗೆ ಬಂದಿದೆ. ನಾನು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಬರೋ ಹೊತ್ತಿಗೆ ನನ್ನ ಈ ಮಿಕ್ಕಿದ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಸೊ ಅವರೆಲ್ಲ ರೆಡಿಯಾಗಿ ಬಂದಿದ್ದರು. ಇಲ್ಲಿ ಒಂದು ಅವರು ಗೀ ರೈಸು, ಕುರ್ಮಾ, ಜಾಮೂನು ಎಲ್ಲ ಮಾಡಿದರು, ವೆರೈಟೀಸು. ಇದು ಮಂಡೇ ಆಗಿರೋದ್ರಿಂದ ನಾನ್ ವೆಜ್ ಐಟಮ್ಸು ಮಾಡಿರಲಿಲ್ಲ, ವೆಜ್ ಐಟಮ್ಸೇ ಮಾಡಿದರು. ಸೊ ಎಲ್ಲರೂ ಸ್ವಲ್ಪ ಹೊತ್ತು ಅಲ್ಲಿ ಟೈಮೆಲ್ಲ ಸ್ಪೆಂಡ್ ಮಾಡಿ, ಸೊ ನಂತರ ಊಟ ಎಲ್ಲ ಮುಗಿಸಿ ಎಲ್ಲರೂ ನೋಡಿ ಈ ಥರ ಎಲ್ಲ ಎಂಜಾಯ್ ಮಾಡಿದ್ವಿ ನಾವು. ಇಷ್ಟೊಂದು ಜನ ಸೇರ್ಕೊಂಡ್ರೆ ಊಟ ಬಡಿಸೋದು ಹೆಂಗ್ರೆ? ಬರ್ರಿ ಈಚೆಗೆ ಬನ್ರಿ. ಗುಲಾಬ್ ಜಾಮೂನ್. ಅಡುಗೆ ಮನೆಯಲ್ಲಿ ಇವ್ರು ಮಾಡ್ತಾರ ಅಡುಗೆನ, ಅವ್ರು ಮಾಡ್ತಾರ ಅಡುಗೆನ.
ನಮ್ದೇ ಮನೆ ಅನ್ಕೊಳ್ಳಿ. ಸೊ ಮಕ್ಕಳೆಲ್ಲ ಒಂದು ಟ್ರಿಪ್ಪು ಊಟ ಮಾಡಿದ್ಮೇಲೆ ನಾವು ಒಂದು ಟ್ರಿಪ್ಪು ಊಟ ಮಾಡಿದ್ವಿ. ಸೊ ಎಲ್ಲರೂ ಒಂದೇ ಸರಿ ಕೂತ್ಕೊಂಡು ಊಟ ಮಾಡೋದ್ರಿಂದ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾವಂತೂ ಎಷ್ಟು ಎಂಜಾಯ್ ಮಾಡ್ತೀವಿ ಅಂತ ಅಂದರೆ ಹೊರಗಡೆ ಎಲ್ಲೇ ಹೋಗಲಿ ನಾವು ಇದ್ದೇ ಥರನೇ ನಮ್ಮದು ಒಂದು ಬಾಂಡಿಂಗ್ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ನಮ್ಮ ಈ ಒಂದು ಬಾಂಡಿಗೆ ಯಾರ ಕಣ್ಣು ಬೀಳ್ದಲೇ ಇರಲಿ ಅನ್ನೋದೇ ನನ್ನ ಆಸೆ. ಸೊ ಫೈನಲಿ ಈಚೆಗಡೆ ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ಸೊ ತುಂಬ ಜೋರು ಮಳೆ. ಈ ಮಲೆನಾಡು ಪ್ರದೇಶದಲ್ಲಿ ಯಾವಾಗ ಮಳೆ ಸ್ಟಾರ್ಟ್ ಆಗುತ್ತೆ, ಯಾವಾಗ ಮಳೆ ಸ್ಟಾರ್ಟ್ ಇರಲ್ಲ ಅನ್ನೋದೇ ಗೊತ್ತಾಗೋದಿಲ್ಲ. ಸೊ ಈ ಮಳೆಗಾಲ ಎಲ್ಲ ಆಗಿರೋದ್ರಿಂದ ತುಂಬಾ ಮಳೆ ಬಂತು. ಸೊ ನಾವು ಒಂದು ಟೈಮ್ ಬಿಸಿಲು ಬರ್ತಿತ್ತು, ಒಂದು ಟೈಮ್ ಮಳೆ ನಮ್ಮ ಕಡೆ ಹಿಂಗೆ ಬಂದು ನಿಜ ಸಹಿಸ್ಕೋದೇ ಇರಲಿಲ್ಲ ನಾವು. ನೀವು ನೋಡಿದ್ರಲ್ಲ ದೇವಸ್ಥಾನದಲ್ಲಿ ಹೋದಾಗ ತುಂಬ ಬಿಸಿಲಿತ್ತು. ಬಟ್ ಅದು ಒಂದು 2 ಅವರ್ಸ್ 3 ಅವರ್ಸ್ಗೆ ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ಸೊ ಇಲ್ಲಿ ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲು ಬರುತ್ತೆ ಅನ್ನೋದು ಸಹ ಗೊತ್ತಿರಲ್ಲ. ಸೊ ಫೈನಲಿ ಊಟ ಎಲ್ಲ ಆಯಿತು. ಇಲ್ಲಿ ಆಂಟಿ ಹತ್ರ ಎಲ್ಲ ಆಶೀರ್ವಾದ ತೊಗೊಳ್ತಿದ್ವಿ. ಇಲ್ಲಿನ ಒಂದು ಏನು ಅಂತ ಅಂದರೆ ಕಲ್ಚರಲ್ ಅಂತಲೇ ಹೇಳ್ಬೋದು, ಒಂದು ಸಂಪ್ರದಾಯ ಅಂತಲೇ ಹೇಳ್ಬೋದು ಈ ಮಲೆನಾಡು ಭಾಗದಲ್ಲೆಲ್ಲ. ಸೊ ಹಿರಿಯರ ಆಶೀರ್ವಾದ ತೊಗೊಳ್ಳೋದು ಒಂದು ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ನನಗೆ ಗೊತ್ತಿರಲಿಲ್ಲ. ನಾವೆಲ್ಲ ಹೊರಗಡೆ ಹೊರಡ್ತೀವಿ ಅಂತ ಅಂದಾಗ ಸುಮ್ಮನೆ ಸೈಲೆಂಟಾಗಿ ಹೊರಟ್ಬಿಡ್ತೀವಿ. ಬಟ್ ಇಲ್ಲಿ ಹಾಗಲ್ಲ, ಎಲ್ಲರೂ ಮಕ್ಕಳಿಂದ ಹಿಡ್ದು ದೊಡ್ಡವರಿಂದ ಹಿಡ್ದು ಆ ಒಂದು ಹಿರಿಯರು ಇರ್ತಾರಲ್ಲ ಮನೆಯಲ್ಲಿ ಅಂಥವ್ರದ್ದು ಆಶೀರ್ವಾದ ತೊಗೊಳ್ಳೋದು ಇಲ್ಲಿನ ಒಂದು ನೇಚರ್ ಆಗಿರ್ಬೋದು. ಸೊ ಇದಂತೂ ನನಗೆ ತುಂಬಾ ಇಷ್ಟ ಆಯಿತು. ಸೊ ನಂತರ ನಾವು ಇಲ್ಲಿ ಈವ್ನಿಂಗು ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದಿತ್ತು. ಸೊ ಫ್ರೆಂಡು ರಂಜಿತನ ಮಗಳು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದಿತ್ತು. ಅವಳದು ಅವತ್ತೇ ಬರ್ತ್ಡೇ ಆಗಿರೋದ್ರಿಂದ ಎಲ್ಲರೂ ಬರ್ತ್ಡೇಗೆ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಈವ್ನಿಂಗ್ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಿದ್ವಿ. ಸೊ ಸುನಿಲ ಕೂಡ ಬಂದು ಜಾಯ್ನ್ ಆದ. ಸುನಿಲ ಬಂದೇ ಇರಲಿಲ್ಲ, ನಾನು ಬಂದಾಗಿಂದನೂ ಬಂದಿರಲಿಲ್ಲ. ಅವನು ನನ್ನ ಫ್ರೆಂಡ್ಸ್ ಬಂದಾಗ ಬಂದಿದ್ದ, ಬಟ್ ನಾನು ಬಂದಾಗಿಂದ ಬಂದಿರಲಿಲ್ಲ. ಸುನಿಲ ಎಲ್ಲ ಬಂದರು. ಸೊ ನಾವೆಲ್ಲ ಸ್ವಲ್ಪ ಫೋಟೋ ಸೆಷನ್ಸ್ ಎಲ್ಲ ತೊಗೊಂಡ್ವಿ. ಇಲ್ಲಿ ನೋಡಿ ಫೋಟೋ ಸೆಷನ್ಸು ಒಂದು ಸ್ವಲ್ಪ ಬೆಳಕಿದ್ದಾಗಲೇ ತೊಗೊಂಡ್ಬಿಡೋಣ ಅಂದ್ಬಿಟ್ಟು ಎಲ್ಲ ಒಂದೇ ಥರ ಸ್ಯಾರೀಸ್ನ ವೇರ್ ಮಾಡಿದ್ವಿ. ಸೊ ನಾನು ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ರು ನನ್ನ ಫ್ರೆಂಡ್ಸು. ಈ ಒಂದು ಸ್ಯಾರೀಸ್ನ ವೇರ್ ಮಾಡಿಬಿಟ್ಟು ಎಲ್ಲ ಒಟ್ಟಿಗೆ ಒಂದೇ ಥರನೇ, ಅಂದರೆ ಕಲರ್ಸ್ ಮಾತ್ರ ಚೇಂಜ್ ತೊಗೊಂಡಿದ್ವಿ. ನಾವು ಯೂಶ್ವಲಿ ಈ ಥರ ಒಂದೇ ಅಂತಲ್ಲ, ಕೆಲವೊಂದೆಲ್ಲ ನಾವು ಡ್ರೆಸ್ಸಸ್ ಆಗಿರ್ಬೋದು, ಸ್ಯಾರೀಸಲ್ಲೆಲ್ಲ ಒಂದೇ ಥರನೇ ವೇರ್ ಮಾಡೋದಕ್ಕೆ ತುಂಬ ಇಷ್ಟ ಕೂಡ. ನಾವು ಬ್ಯಾಂಗ್ಳೂರಲ್ಲಿದ್ದಾಗಲೂ ಕೂಡ ನಾವು ತುಂಬ ವೆರೈಟೀಸ್, ಅಂದರೆ ಎಲ್ಲರೂ ದೇವಸ್ಥಾನಕ್ಕೆ ಹೋದಾಗ ಒಂದೇ ಥರ ಡ್ರೆಸ್ ತೊಗೊಳೋದಾಗಿರ್ಬೋದು, ಆ ಥರ ಎಲ್ಲ ಮಾಡ್ತೀವಿ. ಸೊ ತುಂಬಾ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಫೈನಲಿ ತುಂಬಾ ಚೆನ್ನಾಗಿತ್ತು. ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಸ್ಟಾರ್ಟ್ ಆಯಿತು. ಹಾಂ, ಹಚ್ಚು ಹೊಡೆಯೋಕ್ಕಿಂತ ಮುಂಚೆ ಹೇಳಿ ಇರು ಕೊಡೋದು. ಯಾರು ತೆಗಿರಿ ಫೋಟೋನ. ಸೊ ನಮ್ಮ ಒಂದು ಗ್ರೂಪ್ ಫೋಟೋ ನೋಡಿ ಎಷ್ಟು ಚೆನ್ನಾಗಿ ಎಲ್ಲರೂ ಕ್ಯಾಪ್ಚರ್ ಮಾಡ್ತಾಯಿದ್ರು, ಫೋಟೋ ಹೊಡಿತಾಯಿದ್ರು. ಸೊ ಮಿಕ್ಕದವರೆಲ್ಲ, ಸೊ ನಾವು ನೋಡಿ ಎಲ್ಲ ಒಂದೇ ಥರ ಸ್ಯಾರೀಸ್ನ ವೇರ್ ಮಾಡಿದ್ವಿ. ಸೊ ತುಂಬಾ ಚೆನ್ನಾಗಿತ್ತು. ಮತ್ತು ಒಂದು ನಮ್ಮ ಗ್ರೂಪಲ್ಲಿ ಈ ಥರ ಎಲ್ಲ ಕೆಲವೊಂದೆಲ್ಲ ನಾವು ಮಾಡ್ತಾಯಿರ್ತೀವಿ ಎಂಟರ್ಟೈನ್ಮೆಂಟ್ ಆಗಿ. ಸೊ ಫೈನಲಿ ಸ್ವಲ್ಪ ಕೇಕ್ ಎಲ್ಲ ಒಬ್ರಿಗೊಬ್ರಿಗೆ ಹಾಕೋದು ಪ್ರೋಗ್ರಾಮ್ ಕೂಡ ನಡೀತು ಕೂಡ. ಸೊ ಇಲ್ಲೂ ಅಷ್ಟೇ ಎಲ್ಲರೂ ಮುಖ ಎಲ್ಲ ಕೇಕ್ ಎಲ್ಲ ಆಯಿತು. ಎಲ್ಲರೂ ಅದಕ್ಕೆ ಅಂತಲೇ ಸಪ್ರೇಟಾಗಿ ಕೇಕ್ ಕೂಡ ತೊಗೊಂಡು ಬಂದ್ವಿ. ಸೊ ಕೆಲವೊಂದು ಟೈಮ್ ಸೊ ಇಲ್ಲಿ
ರಂಜಿತಾ ಮತ್ತು ನಾನು ಗಾಯತ್ರಿ ಶಿಲ್ಪ ಎಲ್ಲ ಹೊರಟಿದ್ರು. ಅವರು ನೈಟೇ ಹೊರಡೋರಿದ್ರು, ಹಾಗಾಗಿ ಬಸ್ ಟಿಕೆಟ್ ಕೂಡ ಸಹ ಬುಕ್ ಆಗಿತ್ತು ಅವರಿಬ್ರಿಗೆ. ಸೊ ಇವ್ರು ಮಾತ್ರ ಎಕ್ಸ್ಟ್ರಾ, ಚೈತ್ರನು ಮತ್ತು ಗಾಯತ್ರಿ ಎಕ್ಸ್ಟ್ರಾ ಹೋಗಿ ಜಾಯ್ನ್ ಆಗೋಣ ಅಂತ ಅಂದ್ಕೊಂಡ್ರು. ಬಟ್ ಬಸ್ಸೆಲ್ಲ ಖಾಲಿ ಇರಲಿಲ್ಲ, ಫುಲ್ಲು ರಶ್ ಇತ್ತು. ಸೊ ನಾನು ಮತ್ತು ರಂಜಿತಾ ಮತ್ತು ಆಂಟಿ ಮಾರ್ನಿಂಗು 11 o'clockಗೆ ಬಸ್ ಇತ್ತು. ಸೊ ನಾವು ಅದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಮಾರ್ನಿಂಗು ಟ್ಯೂಸ್ಡೇ ಆಗಿರೋದ್ರಿಂದ, ಅಂದರೆ ಮಂಡೇ ಬಂದು ರಜಾ ಹಾಲಿಡೇ ಇತ್ತು. ಸೊ ಹಾಗಾಗಿ ತುಂಬ ರಶ್ ಇರುತ್ತೆ. ಟ್ಯೂಸ್ಡೇ 11:30ಗೆ ಬಿಟ್ಟರೆ ನಾವು ನೈಟು 10 o'clockಗೆ ನಾವು ಬ್ಯಾಂಗ್ಳೂರನ್ನ ರೀಚ್ ಆಗ್ಬೋದು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಇವಳು ಮನುಗ ಅವ್ರನ್ನೆಲ್ಲ ಕರ್ಕೊಂಡೋಗಿ ಬಸ್ ಸ್ಟಾಪಿಗೆಲ್ಲ ಬಿಟ್ಟು ಬಸ್ಸೆಲ್ಲ ಹತ್ತಿಸಿದ್ಲು. ಸೊ ನೆಕ್ಸ್ಟು ಆ ಕಡೆಯಿಂದ ಮತ್ತೆ ಚೈತ್ರ ಅವರು ಮತ್ತೆ ವಾಪಸ್ ಬಂದರು. ಸೊ ಬಸ್ಸಲ್ಲಿ ಸೀಟ್ಸ್ ಖಾಲಿ ಇರಲಿಲ್ಲ ಅಂತ ಹೇಳಿಬಿಟ್ಟು ಹೋಗಬೇಕಾದ್ರೆ ಹೋದರು, ಮತ್ತೆ ಬರಬೇಕಾದ್ರೆ ಮತ್ತೆ ವಾಪಸ್ ಕೂಡ ಬಂದರು. ಸೊ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.